లైట్ తీసుకొని గా పంతులు నా దిమాక్లోనే తిరుగుతుండు.
ತಮಿಳು ಚಿತ್ರರಂಗದ ಇತಿಹಾಸದಲ್ಲೇ ಇಬ್ಬರು ಬಿಗ್ ಸ್ಮಾರ್ಟ್ ಮುಖಾಮುಖಿಯಾದಾಗ ಥಿಯೇಟರ್ ಯಾವ ರೇಂಜ್ಗೆ ಬ್ಲಾಸ್ಟ್ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ದಳಪತಿ ವಿಜಯ್ ಮತ್ತು ವಿಜಯ್ ಸೇತುಪತಿ ನಟನೆಯ ಸಿನಿಮಾ. ಲೋಕೇಶ್ ಕನಕರಾಜ್ ನಿರ್ದೇಶನದ ಈ ಸಿನಿಮಾ ಕೇವಲ ಮಾಸ್ ಮಸಾಲಾ ಮಾತ್ರ ಅಲ್ಲ, ಇದರಲ್ಲಿ ಒಂದು ಅದ್ಭುತವಾದ ಸ್ಕ್ರಿಪ್ಟ್ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾಸ್ಟರ್ ಸಿನಿಮಾದ ಕಂಪ್ಲೀಟ್ ಸ್ಕ್ರಿಪ್ಟ್, ಕ್ಯಾರೆಕ್ಟರ್ಸ್ ಆ್ಯಂಡ್ ಬೆಸ್ಟ್ ಸೀನ್ಗಳು ಮಾಡಲಿದ್ದೇವೆ. ನೀವು ದಳಪತಿ ಫ್ಯಾನ್ಸ್ ಆಗಿದ್ದರೆ ಈಗಲೇ ಲೈಕ್ ಬಟನ್ ಒತ್ತಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸಾಮಾನ್ಯವಾಗಿ ಯಾವುದೇ ದೊಡ್ಡ ಸ್ಟಾರ್ ಸಿನಿಮಾದಲ್ಲಿ ಮೊದಲ 10-15 ನಿಮಿಷ ಹೀರೋಗೆ ಬಿಲ್ಡ್ ಅಪ್ ಕೊಡ್ತಾರೆ ಅಂದರೆ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಇಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಸಿನಿಮಾ ಶುರುವಾದ ಮೊದಲ 20 ನಿಮಿಷ ಅವರು ಹೀರೋನ್ ತೋರಿಸುವುದೇ ಇಲ್ಲ. ಬದಲಿಗೆ ವಿಲನ್ ಭವಾನಿ ವಿಜಯ್ ಸೇತುಪತಿ ಎಷ್ಟು ಕ್ರೂರ, ಅವನ ಹಿನ್ನೆಲೆ ಏನು, ಅವನು ಬಲಾಪರಾಧಿಗಳನ್ನು ಹೇಗೆ ತನ್ನ ಕ್ರಿಮಿನಲ್ ಕೆಲಸಕ್ಕೆ ಬಳಸಿಕೊಳ್ತಾನೆ ಅನ್ನೋದನ್ನು ತೋರಿಸ್ತಾರೆ. ಈ ಮಾಸ್ಟರ್ ಸ್ಟ್ರೋಕ್ನಿಂದಾಗಿ ಪ್ರೇಕ್ಷಕರಿಗೆ ವಿಲನ್ ಅಂದರೆ ಭಯ ಮತ್ತು ದ್ವೇಷ ಹುಟ್ಟಿಕೊಳ್ಳುತ್ತೆ. ವಿಲನ್ ಎಷ್ಟು ಸ್ಟ್ರಾಂಗೋ ಸಿನಿಮಾ ಕತೆ ಅಷ್ಟು ಮಜಾ ಕೊಡುತ್ತೆ ಅನ್ನೋದನ್ನು ಲೋಕೇಶ್ ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಇನ್ನು ನಮ್ಮ ಹೀರೋ ಎಂಟ್ರಿ ಜಾನ್ ದುರೈರಾಜ್ ಅಲಿಯಾಸ್ ಜೆಡಿ. ವಿಜಯ್ ಅವರನ್ನು ಇಲ್ಲಿ ಯಾವುದೇ ತಪ್ಪು ಮಾಡದೆ ಪರ್ಫೆಕ್ಟ್ ಮನುಷ್ಯನಾಗಿ ತೋರಿಸಿಲ್ಲ. ತನ್ನ ಒಬ್ಬ ಪ್ರಖ್ಯಾತ ಕಾಲೇಜು ಪ್ರೊಫೆಸರ್ ಹೌದು, ಆದರೆ ಅಷ್ಟೇ ದೊಡ್ಡ ಕುಡುಕ, ಹಗಲಿಡಿದು ತೇಲಾಡುವ ಜವಾಬ್ದಾರಿ ಇಲ್ಲದ ವ್ಯಕ್ತಿ. ಸ್ಟೂಡೆಂಟ್ಗೆ ಜೆಡಿ ಅಂದರೆ ಪಂಚಪ್ರಾಣ, ಆದರೆ ಮ್ಯಾನೇಜ್ಮೆಂಟ್ಗೆ ಆತ ತಲೆನೋವು. ಒಬ್ಬ ಮಾಸ್ ಹೀರೋಗೆ ಇಷ್ಟೊಂದು ನೆಗೆಟಿವ್ ಸೈಡ್ಸ್ ಇಟ್ಟು ಕತೆ ಬರೆಯುವುದು ಸಣ್ಣ ವಿಷಯವಲ್ಲ. ಈ ಮೊದಲಾರ್ಧದ ಚಿತ್ರಕಥೆ ತುಂಬ ನಿಧಾನವಾಗಿ ಜೆಡಿಯ ಲೈಫ್ ಸ್ಟೈಲ್ ಮತ್ತು ಕಾಲೇಜು ರಾಜಕೀಯದ ಸುತ್ತ ಅದ್ಭುತವಾಗಿ ಸಾಗುತ್ತದೆ. ಯಾವಾಗ ಜೆಡಿ ಬಲಾಪರಾಧಿಗಳ ಸುಧಾರಣಾ ಕೇಂದ್ರಕ್ಕೆ ಹೋಗ್ತಾನೋ ಅಲ್ಲಿಂದ ಅಸಲಿ ಕತೆ ಶುರುವಾಗುತ್ತೆ. ಅಲ್ಲಿ ಇಬ್ಬರು ಮುಗ್ಧ ಮಕ್ಕಳು ಭವಾನಿಯಿಂದ ಕೊಲೆಯಾದಾಗ ಜೆಡಿಗೆ ಪ್ರಜ್ಞೆ ಬರುತ್ತೆ. ಆತ ಕುಡಿತ ಬಿಟ್ಟು ಮಕ್ಕಳ ರಕ್ಷಣೆಗೆ ನಿಲ್ಲೋ ಸೀನ್ ಇಡೀ ಸಿನಿಮಾದ ಬೆಸ್ಟ್ ಎಮೋಷನಲ್ ಟರ್ನ್. ಇನ್ನು ಸಿನಿಮಾದ ಹೈಲೈಟ್ಸ್ ಅಂದರೆ 2 ದೃಶ್ಯಗಳು, ಇಂಟರ್ವಲ್ ಬ್ಲಾಕ್ ಮತ್ತು ಕಬಡ್ಡಿ ಫೈಟ್ ಸೀನ್. ಜೆಡಿ ಮತ್ತು ಭವಾನಿ ಇಬ್ಬರು ಮುಖಾಮುಖಿ ಆಗಲ್ಲ, ಕೇವಲ ಒಂದು ಫೋನ್ ಕಾಲ್ ಮೂಲಕ ಇಬ್ಬರ ನಡುವೆ ನಡೆಯೋ ಡೈಲಾಗ್ಸ್ ಮತ್ತು BGM ಥಿಯೇಟರ್ನಲ್ಲಿ ರೋಮಾಂಚನ ಸೃಷ್ಟಿಸುತ್ತೆ. ಐ ಆಮ್ ವೇಟಿಂಗ್ ಅನ್ನೋ ಐಕಾನಿಕ್ ಡೈಲಾಗ್ ಇಲ್ಲಿ ರಿವರ್ಸ್ ಆಗುತ್ತೆ. ಜೈಲಿನೊಳಗೆ ಬರೋ ಕಬಡ್ಡಿ ಫೈಟ್ ಕಮರ್ಷಿಯಲ್ ಸಿನಿಮಾದ ಪೀಕ್ ಮೂಮೆಂಟ್. ವಿಜಯ್ ಅವರ ಹಳೆಯ ಸೂಪರ್ ಹಿಟ್ ಗಿಲ್ಲಿ ಚಿತ್ರದ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ನಲ್ಲಿ ಬಂದಾಗ ಫ್ಯಾನ್ಸ್ ಕ್ರೇಜಿ ಆಗೋದಿದ್ರು. ಗೆಳೆಯರೆ, ಈ ಸಿನಿಮಾದ ಅತಿ ದೊಡ್ಡ ಪಿಲ್ಲರ್ ಅಂದರೆ ಅದು ರಾಕ್ ಸ್ಟಾರ್ ಅನಿರುದ್ಧ್ ರವಿಚಂದ್ರನ್ ಅವರ ಮ್ಯೂಸಿಕ್. ವಾತಿ ಕಮಿಂಗ್ ಹಾಡು ಇಡೀ ಇಂಡಿಯಾದಲ್ಲೇ ಎಷ್ಟು ದೊಡ್ಡ ಟ್ರೆಂಡ್ ಸೃಷ್ಟಿಸಿತು ಅಂತ ನಮಗೆ ಗೊತ್ತು. ಇನ್ನು ಕುಟ್ಟಿ ಸ್ಟೋರಿ ಹಾಡು ಚಿತ್ರದ ಹೀರೋ ಕ್ಯಾರೆಕ್ಟರ್ಸ್ ಅನ್ನು ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಬರೀ ಸಾಂಗ್ ಅಷ್ಟೇ ಅಲ್ಲ, ಭವಾನಿ ಎಂಟ್ರಿಗೂ ಬರೋ ಆ ಥರ BGM ಮತ್ತು ಜೆಡಿ ಆ್ಯಕ್ಷನ್ ಸೀನ್ಗೆ ಬರೋ ಎಲೆಕ್ಟ್ರಿಕ್ ಮ್ಯೂಸಿಕ್ ಸಿನಿಮಾದ ತೂಕವನ್ನು ಡಬಲ್ ಮಾಡುತ್ತೆ. ಕ್ಯೂರಿಯಾಸಿಟಿ ಇರೋ ಒಂದು ವಿಷಯ ಅಂದರೆ ಮಾಸ್ಟರ್ ಸಿನಿಮಾ ಲೋಕೇಶ್ ಕನಕರಾಜ್ ಅವರ ಸಿನಿಮಾಟಿಕ್ ಯೂನಿವರ್ಸ್ ಅಥವಾ LCU ಭಾಗ ಹೌದಲ್ವಾ ಅಂತ ಅಫಿಷಿಯಲ್ ಆಗಿ ಮಾಸ್ಟರ್ ಸಿನಿಮಾ ವ್ಯಾಪ್ತಿಗೆ ಬರಲ್ಲ. ಆದರೆ ಲೋಕೇಶ್ ಸಿನಿಮಾಗಳನ್ನು ಸೂಕ್ಷ್ಮವಾಗಿ ಗಮನಿಸೋ ಫ್ಯಾನ್ಸ್ಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಲಿಂಕ್ ಸಿಗುತ್ತೆ.
ಕೈದಿ ಮತ್ತು ವಿಕ್ರಮ್ ಸಿನಿಮಾಗಳಲ್ಲಿ ಡ್ರಗ್ಸ್ ಮಾಫಿಯಾ ಇಡೀ ಕಥೆಯನ್ನು ಕಂಟ್ರೋಲ್ ಮಾಡಿದ್ರೆ, ಮಾಸ್ಟರ್ ಸಿನಿಮಾದಲ್ಲೂ ಭವಾನಿ ಕ್ಯಾರೆಕ್ಟರ್ಸ್ ಅದೇ ಡ್ರಗ್ಸ್ ದಂಧೆಯನ್ನು ಜೈಲಿನ ಮಕ್ಕಳ ಮೂಲಕ ಮಾಡಿಸ್ತಿರುತ್ತಾನೆ. ಅಷ್ಟೇ ಅಲ್ಲ, ಲೋಕೇಶ್ ಅವರ ಲಿಯೋ ಸಿನಿಮಾದಲ್ಲಿ ವಿಜಯ್ ಅವರ ಕ್ಯಾರೆಕ್ಟರ್ ಹೆಸರು ಪಾರ್ಥಿಬನ್. ಆದರೆ ಮಾಸ್ಟರ್ ಸಿನಿಮಾದಲ್ಲಿ ಜೆಡಿ ಪಾತ್ರದ ಅಸಲಿ ಹೆಸರೇನು ಅನ್ನೋದನ್ನು ಲೋಕೇಶ್ ಎಲ್ಲೂ ರಿವೀಲ್ ಮಾಡಲ್ಲ. ಹಾಗಾಗಿ ಜೆಡಿ ಕೂಡ ಭವಿಷ್ಯದಲ್ಲಿ ಒಳಗೆ ಎಂಟ್ರಿ ಕೊಟ್ಟರೂ ಅಚ್ಚರಿ ಇಲ್ಲ ಅನ್ನೋದು ಫ್ಯಾನ್ಸ್ ಥಿಯೇಟರ್. ಆದರೆ ಮಾಸ್ಟರ್ ಸಿನಿಮಾ ಪರ್ಫೆಕ್ಟ್ ಅನ್ಸಲ್ಲ. ಮೊದಲ ಅರ್ಧ ಇದ್ದಷ್ಟು ಗರಿಗರಿಯಾಗಿ ದ್ವಿತೀಯಾರ್ಧ ಇಲ್ಲ. ಸಿನಿಮಾ ಸುಮಾರು 3 ಗಂಟೆ ಇರೋದ್ರಿಂದ ಸೆಕೆಂಡ್ ಹಾಫ್ನಲ್ಲಿ ಕೆಲವು ಸೀನ್ಗಳು ತುಂಬ ಲ್ಯಾಗ್ ಅನಿಸುತ್ತೆ. ಮಾಳವಿಕಾ ಮೋಹನನ ಪರಾವಾರಕ್ಕೆ ಅಷ್ಟೊಂದು ಸ್ಕೋಪ್ ಇರಲಿಲ್ಲ. ಇನ್ನು ಇಡೀ ಸಿನಿಮಾ ತುಂಬ ಸೀರಿಯಸ್ ಆಗಿ ಬಂದು ಕ್ಲೈಮ್ಯಾಕ್ಸ್ ಫೈಟ್ನಲ್ಲಿ ವಿಜಯ್ ಸೇತುಪತಿ ಕ್ಯಾರೆಕ್ಟರ್ ಅನ್ನು ಸ್ವಲ್ಪ ಕಾಮಿಡಿಯಾಗಿ ತೋರಿಸಿದ್ದು ಸಿನಿಮಾದ ತೀವ್ರತೆಯನ್ನು ಕೊಂಚ ಕಡಿಮೆ ಮಾಡ್ತು ಅಂತಲೇ ಹೇಳಬಹುದು. ಮಾಸ್ಟರ್ ಸಿನಿಮಾದ ಆ್ಯಕ್ಷನ್ ದೃಶ್ಯಗಳನ್ನು ಸ್ಟಂಟ್ ಮಾಸ್ಟರ್ಸ್ ಅನ್ವರ್ಯು ಕಂಪೋಸ್ ಮಾಡಿದ್ದಾರೆ. ಇವು ವಿಜಯ್ ಅವರ ರೆಗ್ಯುಲರ್ ಸಿನಿಮಾಗಳಿಗಿಂತ ತುಂಬ ರಾ ಮತ್ತು ರಿಯಲಿಸ್ಟಿಕ್ ಆಗಿವೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಇನ್ನೂ 2 ದೃಶ್ಯಗಳೆಂದರೆ ಜೆಡಿ ಇಂಟ್ರೊಡಕ್ಷನ್ ಫೈಟ್, ಕಾಲೇಜು ಎಲೆಕ್ಷನ್ ಸೀನ್. ಕಾಲೇಜು ಎಲೆಕ್ಷನ್ ಗಲಾಟೆಯಲ್ಲಿ ಜೆಡಿ ಮೊದಲ ಬಾರಿಗೆ ಫೈಟ್ ಮಾಡೋ ದೃಶ್ಯ ಮಾಸ್ ಎಲಿಮೆಂಟ್ಸ್ನಿಂದ ಕೂಡಿದೆ. ಅಲ್ಲಿಯವರೆಗೂ ಸೈಲೆಂಟ್ ಆಗಿ ತೂರಾಡಿಕೊಂಡಿದ್ದ ಪ್ರೊಫೆಸರ್ ಒಮ್ಮೆಲೆ ರೌಡಿಗಳಿಗೆ ಹೊಡೆಯಲು ಶುರು ಮಾಡಿದಾಗ ಥಿಯೇಟರ್ನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಲಾರಿ ಚೆಸ್ಸಿಂಗ್ ಮತ್ತು ಬಿಲ್ಲು ಬಾಣದ ಫೈಟ್. ದ್ವಿತೀಯಾರ್ಧದಲ್ಲಿ ಬರೋ ಲಾರಿ ಚೆಸ್ಸಿಂಗ್ ಸೀನ್ ಮತ್ತು ಜೆಡಿ ಬಿಲ್ಲು ಬಾಣಗಳನ್ನು ಬಳಸಿ ವಿಲನ್ಗಳ ವಿರುದ್ಧ ಹೋರಾಡುವ ದೃಶ್ಯ ತಾಂತ್ರಿಕವಾಗಿ ತುಂಬ ಚೆನ್ನಾಗಿ ಮೂಡಿಬಂದಿದೆ. ರಾತ್ರಿ ವೇಳೆಯ ಲೈಟಿಂಗ್ ಮತ್ತು ಸಿನಿಮಾ ಫೋಟೋಗ್ರಫಿ ಈ ದೃಶ್ಯದ ತೀವ್ರತೆಯನ್ನು ಹೆಚ್ಚಿಸಿದೆ. ಲೋಕೇಶ್ ಕನಕರಾಜ್ ಅವರ ಕೆಲವು ಕೈಕಾಲುಗಳಿಂದ ಹೊಡೆಯುವ ಫೈಟ್ ಮಾತ್ರ ಕೂಡದೆ ಪ್ರತಿಯೊಂದು ಆ್ಯಕ್ಷನ್ ಸೀನ್ನಲ್ಲೂ ಒಂದೊಂದು ಹೊಸ ಶೈಲಿಯನ್ನು ಪ್ರಯತ್ನಿಸಿರುವುದು ಸಿನಿಮಾದ ಜೀವಾಳ. ಬರೀ ಆ್ಯಕ್ಷನ್ ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಬರುವ 2 ಪ್ರಮುಖ ಎಮೋಷನಲ್ ಸೀನ್ಗಳು ಜೆಡಿ ಪಾತ್ರದ ಬದಲಾವಣೆಗೆ ಪ್ರಮುಖ ಕಾರಣವಾಗಿವೆ. ಯಾವುದಂದರೆ ಮಕ್ಕಳ ಸಾವಿನ ದೃಶ್ಯ ಮತ್ತು ಜೆಡಿಯ ಪಶ್ಚಾತ್ತಾಪ. ಭವಾನಿಯ ಆಟಿಕೆಗಳ ದಂಧೆಯಿಂದ ಇಬ್ಬರು ಮುಗ್ಧ ಮಕ್ಕಳು ಪ್ರಾಣ ಕಳೆದುಕೊಂಡಾಗ ಜೆಡಿ ತನಗರಿವಿಲ್ಲದಂತೆ ತಪ್ಪು ಮಾಡಿದನೆಂದು ಮರುಗುತ್ತಾನೆ. ಈ ದೃಶ್ಯದಲ್ಲಿ ವಿಜಯ್ ಅವರ ನಟನೆ ಅತ್ಯುತ್ತಮವಾಗಿದೆ. ಸದಾ ಹಸನ್ಮುಖಯಾಗಿದ್ದ ಪ್ರೊಫೆಸರ್ ಮೊದಲ ಬಾರಿಗೆ ಅಸಹಾಯಕತೆಯಿಂದ ಕಣ್ಣೀರು ಹಾಕುವ ದೃಶ್ಯ ಪ್ರೇಕ್ಷಕರ ಮನ ಮುಟ್ಟುತ್ತದೆ. ಸಾವಿನ ನಂತರದ ಕಮ್ಬ್ಯಾಕ್ ಮತ್ತು ಬಾಟಲಿ ಹೊಡೆಯುವ ಸೀನಂತೂ, ಈ ಘಟನೆಯ ನಂತರ ಜೆಡಿ ತನ್ನ ಮದ್ಯದ ಬಾಟಲಿಯನ್ನು ಒಡೆದು ಹಾಕಿ ಇನ್ನು ಮುಂದೆ ಮಕ್ಕಳ ರಕ್ಷಣೆಗಾಗಿ ಮಾತ್ರ ಬದುಕುತ್ತೇನೆ ಎಂದು ನಿರ್ಧರಿಸುವ ಸೀನ್ ಮಾಸ್ ಎಲಿಮೋಷನ್ ಕೊಡುತ್ತದೆ. ಕೇವಲ ಒಬ್ಬ ವ್ಯಕ್ತಿ ತನ್ನ ಕೆಟ್ಟ ಅಭ್ಯಾಸವನ್ನು ಬಿಟ್ಟು ಸಮಾಜದ ಒಳ್ಳೆಯದಕ್ಕಾಗಿ ನಿಲ್ಲುವ ಈ ದೃಶ್ಯ ಚಿತ್ರಕಥೆಯ ಅತಿದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿದೆ. ಕೊನೆಯಲ್ಲಿ ವಿಜಯ್ ಮತ್ತು ವಿಜಯ್ ಸೇತುಪತಿ ನಡುವೆ ಬರುವ ಬಾಕ್ಸಿಂಗ್ ಶೈಲಿಯ ಫೈಟ್ ಹಳೆಯ ಕಮರ್ಷಿಯಲ್ ಸಿನಿಮಾಗಳಂತೆ ಹಗ್ಗ ಬಳಸಿ ಹಾರಾಡುವ ಫೈಟ್ ಅಲ್ಲ. ಇಬ್ಬರು ಒಬ್ಬರಿಗೊಬ್ಬರು ಮುಖಾಮುಖಿಯಾಗಿ ಪಂಚ್ ಕೊಡುವ ಮೂಲಕ ಚಿತ್ರಕ್ಕೆ ಒಂದು ತಾರ್ಕಿಕ ತುಂಟವನ್ನು ತಂದುಕೊಡುತ್ತಾರೆ. ಮಾಸ್ಟರ್ ಸಿನಿಮಾದ ತಾಂತ್ರಿಕ ಯಶಸ್ಸಿನ ಕ್ಯಾಮರಾಮ್ಯಾನ್ ಸತ್ಯನ್ ಸೂರ್ಯನ್ ಅವರ ಪಾತ್ರ ದೊಡ್ಡದಿದೆ. ಸಿನಿಮಾದಲ್ಲಿ ಬರುವ 3 ದೃಶ್ಯಗಳ ಸಿನಿಮಾ ಫೋಟೋಗ್ರಫಿ ಕ್ರಾಫ್ಟ್ ಅದ್ಭುತವಾಗಿದೆ. ಡಾರ್ಕ್ ಆ್ಯಂಡ್ ರಾ ಟೋನ್,
ಬಲಾರಾಧಪತಿಗಳ ಜೈಲಿನ ದೃಶ್ಯಗಳನ್ನು ತೋರಿಸುವಾಗ ಹೆಚ್ಚು ಕೃತಕ ಬೆಳಕನ್ನು ಬಳಸದೆ ನೈಸರ್ಗಿಕವಾದ ಕತ್ತಲೆ ಮತ್ತು ನೆರಳುಗಳ ಶಾಡೋ ಮೂಲಕ ಜೈಲಿನ ಭೀಕರತೆಯನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸಿದ್ದಾರೆ. ಸೈಲೆಂಟ್ ಫ್ರೇಮ್ಸ್. ಭವಾನಿ ಕ್ಯಾರೆಕ್ಟರ್ ಯಾರಿಗಾದರೂ ಶಿಕ್ಷೆ ಕೊಡುವಾಗ ಕ್ಯಾಮ್ರಾ ಮೂವ್ಮೆಂಟ್ ತುಂಬ ಸೈಲೆಂಟ್ ಆಗಿರುತ್ತೆ. ಇದು ವಿಲನ್ ಪಾತ್ರದ ಸೈಕೋ ಗುಣವನ್ನು ಮತ್ತಷ್ಟು ಭಯಾನಕವಾಗಿರುತ್ತೆ. ಕ್ಲೋಸ್ ಅಪ್ ಶಾಟ್ಸ್. ಇಂಟರ್ವಲ್ ಬ್ಲಾಕ್ನಲ್ಲಿ ವಿಜಯ್ ಅವರ ಕಣ್ಣುಗಳ ಕ್ಲೋಸ್ ಅಪ್ ಶಾಟ್ ಮತ್ತು ಕ್ಲೈಮ್ಯಾಕ್ಸ್ನಲ್ಲಿ ಇಬ್ಬರು ವಿಜಯ್ಗಳ ಮುಖದ ಎಕ್ಸ್ಪ್ರೆಷನ್ಗಳನ್ನು ಕ್ಯಾಮ್ರಾ ಸೆರೆ ಹಿಡಿದಿರುವ ರೀತಿ ಪ್ರೇಕ್ಷಕರಿಗೆ ಕಥೆಯ ತೀವ್ರತೆಯನ್ನು ನೇರವಾಗಿ ತಲುಪುತ್ತದೆ. ಬರೀ ಇಬ್ಬರು ಬಿಗ್ ಸ್ಟಾರ್ಸ್ ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಬರುವ ಸಹ ನಟರ ಪಾತ್ರ ಕೂಡ ಅಷ್ಟೇ ಕಥೆಗೆ ದೊಡ್ಡ ಶಕ್ತಿ ತುಂಬುತ್ತವೆ. ಭವಾನಿಯ ಬಲಗೈ ಬಂಟನಾಗಿ ಅರ್ಜುನ್ ದಾಸ್ ನಟನೆ ಅದ್ಭುತವಾಗಿದೆ. ಅವರ ಈ ಗಂಭೀರವಾದ ಬೇಸ್ ವಾಯ್ಸ್ ಮತ್ತು ಜೈಲಿನ ಮಕ್ಕಳನ್ನು ಕಂಟ್ರೋಲ್ ಮಾಡುವ ಕ್ರೂರತನ ಚಿತ್ರದ ತೀವ್ರತೆಯನ್ನು ಹೆಚ್ಚಿಸುತ್ತೆ. ಕೊನೆಯಲ್ಲಿ ಜೇಡಿಯ ಮಾತು ಕೇಳಿ ಆತ ಬದಲಾಗುವ ಸೀನ್ ಕಥೆಗೆ ಒಳ್ಳೆಯ ಟ್ರಸ್ಟ್ ಕೊಡುತ್ತೆ. ಉಪನ್ಯಾಸೆಯಾಗಿ ಮಾಳವಿಕಾ ಪಾತ್ರಕ್ಕೆ ಜಾಸ್ತಿ ಸ್ಕ್ರೀನ್ ಟೈಮ್ ಇಲ್ಲದಿದ್ದರೂ ಜೇಡಿಯನ್ನು ಬಲಾಪರಾಧಿಗಳ ಕೇಂದ್ರಕ್ಕೆ ಕಳುಹಿಸುವಲ್ಲಿ ಅವರ ಪಾತ್ರವೇ ಪ್ರಮುಖ ಕಾರಣವಾಗುತ್ತೆ. ಸಿನಿಮಾದಲ್ಲಿ ಭವಾನಿ ಕ್ಯಾರೆಕ್ಟರ್ ಯಾರಿಗಾದರೂ ಹೊಡೆಯುವ ಮುನ್ನ ತನ್ನ ಕೈಗೆ ಬಂದು ಕಡಗ ಥರದ ಕಬ್ಬಿಣದ ಉಂಗುರವನ್ನು ಹಾಕಿಕೊಳ್ಳುತ್ತಾನೆ. ಆದರೆ ಕ್ಲೈಮ್ಯಾಕ್ಸ್ ಫೈಟ್ನಲ್ಲಿ ಜೇಡಿ ಆತನ ಶಕ್ತಿಯನ್ನೇ ಆತನ ವಿರುದ್ಧ ಬಳಸಿ ಒಂದು ಸಣ್ಣ ಪೆನ್ ಮೂಲಕ ಆತನ ಕೈಗೆ ಲಾಕ್ ಮಾಡುವ ಸೀನ್ ಥಿಯೇಟರ್ನಲ್ಲಿ ಭರ್ಜರಿ ಒಳ್ಳೆ ಸಿಟ್ಟಿಗೆ ಕೊಡುತ್ತೆ. ಇನ್ನು ಈ ಸಿನಿಮಾದ ಬಜೆಟ್ ಮತ್ತು ಕಲೆಕ್ಷನ್ ವಿಚಾರಕ್ಕೆ ಬಂದರೆ, ಮಾಸ್ಟರ್ ಸಿನಿಮಾವನ್ನು ಸುಮಾರು 135 ಕೋಟಿ ರೂಪಾಯಿ ಭಾರಿ ಬಜೆಟ್ನಲ್ಲಿ ನಿರ್ಮಿಸಲಾಗಿತ್ತು. ಕೋವಿಡ್ ಸಾಂಕ್ರಾಮಿಕದ ಕಠಿಣ ಸಮಯದಲ್ಲೂ 50% ಥಿಯೇಟರ್ ಆಕ್ಯುಪೆನ್ಸಿಯೊಂದಿಗೆ ಬಿಡುಗಡೆಯಾದ ಈ ಸಿನಿಮಾ ಪ್ರಪಂಚದಾದ್ಯಂತ 300 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಸೃಷ್ಟಿಸಿತು. ಇದು ದಳಪತಿ ವಿಜಯ್ ಅವರ ಸ್ಟಾರ್ ಪವರ್ಗೆ ಸಾಕ್ಷಿ. ಈ ಯಶಸ್ಸಿನ ಕ್ರೆಡಿಟ್ ಸಂಪೂರ್ಣವಾಗಿ ನಿರ್ದೇಶಕ ಲೋಕೇಶ್ ಕನಕರಾಜ್ ಅವರಿಗೆ ಸಲ್ಲಬೇಕು. ಯಾಕಂದರೆ ಒಬ್ಬ ಮಾಸ್ ಹೀರೋ ಸಿನಿಮಾವನ್ನು ಕೇವಲ 5 ಫೈಟ್ 6 ಹಾಡುಗಳ ಕಮರ್ಷಿಯಲ್ ಪರ್ಫಾರ್ಮ್ ಮೂಲಕ ಸೀಮಿತಗೊಳಿಸದೆ ಅದಕ್ಕೊಂದು ಬಲವಾದ ಕತೆ ಹೆಣೆದಿದ್ದಾರೆ. ಹೀರೋ ಮತ್ತು ವಿಲನ್ ಇಬ್ಬರ ಪಾತ್ರಗಳಿಗೂ ಸಮಾನ ತೂಕ ಕೊಟ್ಟು ಇಬ್ಬರು ಸೂಪರ್ ಸ್ಟಾರ್ಗಳನ್ನು ಹ್ಯಾಂಡಲ್ ಮಾಡಿದ ರೀತಿ ಅವರ ಡೈರೆಕ್ಷನ್ ಮೆಚುರಿಟಿಯನ್ನು ತೋರಿಸುತ್ತದೆ. ಮಾಸ್ಟರ್ ಸಿನಿಮಾ ಲೋಕೇಶ್ ಅವರ ಕೆರಿಯರ್ನಲ್ಲಿ ಕೈದಿ ನಂತರ ಮತ್ತೊಂದು ಮೈಲಿಗಲ್ಲು. ಮಾಸ್ಟರ್ ಸಿನಿಮಾ ನಮಗೆ ಕಲಿಸೋದು ಒಂದೇ: ಒಬ್ಬ ಮನುಷ್ಯ ಎಷ್ಟೇ ದೊಡ್ಡ ಪ್ರತಿಭಾವಂತನಾಗಿದ್ದರೂ ಜವಾಬ್ದಾರಿ ಇಲ್ಲದಿದ್ದರೆ ತಮ್ಮ ದುರಭ್ಯಾಸಗಳಿಗೆ ದಾಸನಾಗಿದ್ದಾರೆ. ಸಮಾಜದಲ್ಲಿ ಬೆಲೆ ಸಿಗಲ್ಲ. ಆದರೆ ಅದೇ ವ್ಯಕ್ತಿ ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಸಮಾಜಕ್ಕಾಗಿ ನಿಂತಾಗ ಆತ ನಿಜವಾದ ಮಾಸ್ಟರ್ ಆಗ್ತಾನೆ ಅಂತ. ಲೋಕೇಶ್ ಕನಕರಾಜ್ ಅವರ ಮೇಕಿಂಗ್, ವಿಜಯ್ ಅವರ ಸ್ವಾಗ್, ವಿಜಯ್ ಸೇತುಪತಿ ಅವರ ಅಪ್ರಮಿತ ಕ್ರೂರತನ ಮತ್ತು ಅನಿರುದ್ಧ್ ಅವರ ಎಲೆಕ್ಟ್ರಿಫೈಯಿಂಗ್ ಮ್ಯೂಸಿಕ್ ಇವೆಷ್ಟು ಸೇರಿ ಈ ಸಿನಿಮಾವನ್ನು ಭಾರತೀಯ ಚಿತ್ರರಂಗದ ಬೆಸ್ಟ್ ಮಾಸ್ ಆ್ಯಕ್ಷನ್ ಫಿಲ್ಮ್ಗಳಲ್ಲಿ ಒಂದಾಗಿ ಮಾಡಿದೆ. ನೀವು ಈ ಸಿನಿಮಾ ನೋಡಿದ್ದಿಲ್ಲ ಅಂದರೆ ಇವತ್ತೇ OTTಯಲ್ಲಿ ಮಿಸ್ ಮಾಡದೆ ನೋಡಿ. ಕತೆ ಶುರುವಾಗೋದು 1980ರ ದಶಕದಲ್ಲಿ. ಭವಾನಿ ಎಂಬ ಸಣ್ಣ ಹುಡುಗನ ಕಣ್ಣೆದುರೇ ಅವನ ತಂದೆ ತಾಯಿಯನ್ನು ರಾಜಕೀಯ ದುಷ್ಟರು ಕೊಲೆ ಮಾಡ್ತಾರೆ. ನಂತರ ಭವಾನಿಯನ್ನು ಬಲಾಪರಾಧಿಗಳ ಜೈಲಿಗೆ ಕಳುಹಿಸಲಾಗುತ್ತದೆ. ಅಲ್ಲಿನ ಸಿಬ್ಬಂದಿ ಮತ್ತು ಕೈದಿಗಳು ಭವಾನಿಗೆ ದಿನಾಲೂ ತೀವ್ರವಾಗಿ ಚಿತ್ರಹಿಂಸೆ ನೀಡ್ತಾರೆ. ಈ ಹಿಂಸೆಯಿಂದಾಗಿ ಭವಾನಿ ಅದ್ಭುತವಾಗಿ ತರಬೇತಿ ಪಡೆದ ಕ್ರೂರಿಯಾಗಿ ಬೆಳೆಯುತ್ತಾನೆ. ತನಗೆ ಹಿಂಸೆ ನೀಡಿದ ಎಲ್ಲರನ್ನೂ ಕೊಂದು
ಜೈಲಿನಿಂದ ಹೊರಬರುತ್ತಾನೆ. ದೊಡ್ಡ ರೌಡಿಯಾದ ನಂತರ ಭವಾನಿ ತನಗೆ ಹಿಂಸೆ ನೀಡಿದ್ದ ಅದೇ ಬಲಾಪರಾಧಿಗಳ ಜೈಲನ್ನು ತನ್ನ ಆಕ್ರಮಣ ದಂಧೆಗಳಿಗೆ ಬಳಸಿಕೊಳ್ತಾನೆ. ಜೈಲಿನಲ್ಲಿರುವಾಗ ಮುಗ್ಧ ಮಕ್ಕಳನ್ನು ಹೆದರಿಸಿ ಅವರಿಗೆ ಡ್ರಗ್ಸ್ ಮತ್ತು ಮದ್ಯದ ದಾಸರನ್ನಾಗಿ ಮಾಡಿ ತನ್ನ ಕೊಲೆ ಮತ್ತು ರೌಡಿಸಂ ಕೃತ್ಯಗಳಿಗೆ ದಾಳವಾಗಿ ಬಳಸಿಕೊಳ್ತಾನೆ. ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಮಕ್ಕಳ ಹೆಸರಲ್ಲೇ ಕ್ರಿಮಿನಲ್ ಕೇಸ್ ದಾಖಲೆಯಾಗುವಂತೆ ಪ್ಲಾನ್ ಮಾಡಿರ್ತಾನೆ. ಇನ್ನು ಮತ್ತೊಂದೆಡೆ ಕಥೆಯ ನಾಯಕ ಜಾನ್ ಡೊರೈಸ್ ಅಲಿಯಾಸ್ ಜೆಡಿ ಪರಿಚಯವಾಗುತ್ತದೆ. ಜೆಡಿ ಒಬ್ಬ ಕಾಲೇಜು ಪ್ರೊಫೆಸರ್. ವಿದ್ಯಾರ್ಥಿಗಳಿಗೆ ಜೆಡಿ ಅಂದರೆ ಪ್ರಾಣ. ಆದರೆ ಕಾಲೇಜು ಮ್ಯಾನೇಜ್ಮೆಂಟ್ಗೆ ಇವನ ಕಂಡರೆ ಆಗಲ್ಲ. ಯಾಕಂದರೆ ಜೆಡಿ ಹಗಲು ರಾತ್ರಿ ಎನ್ನದೇ ಯಾವಾಗಲೂ ಕುಡಿದು ಮಾತಿನಲ್ಲಿರುತ್ತಾನೆ. ಕಾಲೇಜಿನಲ್ಲಿ ಚುನಾವಣೆ ನಡೆಸುವ ವಿಚಾರದಲ್ಲಿ ಗಲಾಟೆಯಾದಾಗ ಜೆಡಿ ವಿದ್ಯಾರ್ಥಿಗಳ ಪರವಾಗಿ ನಿಂತು ಪರಿಸ್ಥಿತಿ ನಿಭಾಯಿಸುತ್ತಾನೆ. ಇದೇ ಸಮಯದಲ್ಲಿ ಕಾಲೇಜಿಗೆ ಹೊಸದಾಗಿ ಬಂದ ಚಾರು ಅಂದರೆ ಮಾಳ್ವಿಕಾ ಎಂಬ ಉಪನ್ಯಾಸಕಿ ಜೆಡಿಯ ಈ ಸ್ಥಿತಿಯನ್ನು ಕಂಡು ಬೇಸರ ಮಾಡಿಕೊಳ್ಳುತ್ತಾಳೆ. ಕಾಲೇಜಿನ ಆಡಳಿತ ಮಂಡಳಿ ಜೆಡಿಯನ್ನು ಕಾಲೇಜಿನಿಂದ ಹೊರಹಾಕಲು ಕಾಯುತ್ತಿರುತ್ತದೆ. ಕಾಲೇಜು ಚುನಾವಣೆಯ ಗಲಾಟೆಯ ನಂತರ ಜೆಡಿಯನ್ನು 3 ತಿಂಗಳ ಅವಧಿಗೆ ಬಲಾಪರಾಧಿಗಳ ಜೈಲಿಗೆ ಭವಾನಿ ಕಂಟ್ರೋಲ್ನಲ್ಲಿರುವ ಜೈಲು ತಾತ್ಕಾಲಿಕವಾಗಿ ಶಿಕ್ಷಕನಾಗಿ ಸರ್ಕಾರ ನೇಮಕ ಮಾಡುತ್ತದೆ. ಆದರೆ ಕುಡಿದ ಮಾತಿನಲ್ಲಿದ್ದ ಜೆಡಿಗೆ ತಾನು ಯಾವ ಆರ್ಡರ್ ಫೈಲ್ಗೆ ಸಹಿ ಹಾಕುತ್ತಿದ್ದೇನೆ ಎಂದೇ ತಿಳಿದಿರುವುದಿಲ್ಲ. ಚಾರು ಮತ್ತು ಕೋರ್ಟ್ ಆದೇಶದ ಮೇರೆಗೆ ಜೆಡಿ ಅನಿವಾರ್ಯವಾಗಿ ಆ ಜೈಲಿಗೆ ಹೋಗಬೇಕಾಗುತ್ತದೆ. ಅಲ್ಲಿಗೆ ಹೋದ ಮೇಲೆ ಜೆಡಿ ಜೈಲಿನ ಮಕ್ಕಳ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸದೆ ತನ್ನ ಕುಡಿತದಲ್ಲೇ ಮುಳುಗಿರುತ್ತಾನೆ. ಜೈಲಿನಲ್ಲಿ ಭವಾನಿಯ ಕಡೆಯವರು ಮಾಡುವ ಅನ್ಯಾಯಗಳನ್ನು ಕಂಡು ಕಾಣದಂತೆ ಇರುತ್ತಾನೆ. ಆದರೆ ಜೈಲಿನಲ್ಲಿ ಸಾಬು ಮತ್ತು ಇಳವರಸನ್ ಎಂಬ 2 ಮುಗ್ಧ ಅಣ್ಣ ತಮ್ಮಂದಿರು ಇರುತ್ತಾರೆ. ಭವಾನಿ ತನ್ನ ಆಕ್ರಮಣ ಸಾಗಾಟದ ಲಾರಿಯನ್ನು ಪೊಲೀಸರಿಂದ ಬಚಾವ್ ಮಾಡಲು ಆ ಮಕ್ಕಳನ್ನು ಬಳಸಿಕೊಳ್ಳುತ್ತಾನೆ. ಆದರೆ ಮಕ್ಕಳು ಸಿಕ್ಕಿಬೀಳುವ ಹೆದರಿಕೆಯಿಂದ ಜೆಡಿಗೆ ಸಹಾಯ ಕೋರಿ ರಹಸ್ಯವಾಗಿ ಪತ್ರ ಬರೆಯುತ್ತಾರೆ. ಕುಡಿದ ಮತ್ತಿನಲ್ಲಿದ್ದ ಜೆಡಿ ಆ ಪತ್ರವನ್ನು ಓದದೆ ಜೇಬಿನಲ್ಲಿಟ್ಟುಕೊಂಡು ಮರೆತು ಬಿಡುತ್ತಾನೆ. ಮರುದಿನ ಬೆಳಗ್ಗೆ ಜೈಲಿಗೆ ಬಂದಾಗ ಜೆಡಿಗೆ ಭೀಕರ ಆಘಾತ ಕಾಯುತ್ತಿರುತ್ತದೆ. ಆ 2 ಮಕ್ಕಳನ್ನು ಭವಾನಿಯ ಆಳುಗಳು ಫ್ಯಾನ್ಸ್ಗೆ ನೇಣು ಹಾಕಿ ಕೊಲೆ ಮಾಡುತ್ತಾರೆ. ನಾನು ಪತ್ರ ಓದದ ಕಾರಣಕ್ಕೆ ಮಕ್ಕಳು ಸತ್ತರು ಎಂದು ಜೆಡಿಗೆ ತೀವ್ರ ಪಶ್ಚಾತ್ತಾಪವಾಗುತ್ತದೆ. ಪೊಲೀಸರು ಜೆಡಿಯನ್ನೇ ಅಪರಾಧಿ ಮಾಡಲು ನೋಡಿದಾಗ ಜೆಡಿ ರೌಡಿಗಳನ್ನು ಹಿಗ್ಗಾಮುಗ್ಗ ಚಚ್ಚಿ ತನ್ನ ಅಸಲಿ ಆಟ ಶುರು ಮಾಡ್ತಾನೆ. ಅಂದಿನಿಂದ ಜೆಡಿ ಮದ್ಯಪಾನವನ್ನು ಸಂಪೂರ್ಣವಾಗಿ ತ್ಯಜಿಸಿ ಭವಾನಿಯ ಸಾಮ್ರಾಜ್ಯವನ್ನು ಧ್ವಂಸ ಮಾಡಲು ಪ್ರತಿಜ್ಞೆ ಮಾಡ್ತಾನೆ. ಈಗ ಜೆಡಿ ಸಂಪೂರ್ಣ ಬದಲಾಗಿದ್ದಾನೆ. ಜೈಲಿನ ಮಕ್ಕಳನ್ನು ಪ್ರೀತಿಯಿಂದ ಗೆದ್ದು ಅವರಲ್ಲಿರುವ ಡ್ರಗ್ಸ್ ಮತ್ತು ಮದ್ಯದ ವ್ಯವಸಾಯವನ್ನು ದೂರ ಮಾಡ್ತಾನೆ. ಭವಾನಿ ಕಳುಹಿಸುವ ರೌಡಿಗಳನ್ನು ಜೈಲಿನ ಒಳಗೆ ಮಟ್ಟ ಹಾಕ್ತಾನೆ. ತನ್ನ ಸವಾಲಾಗಿ ನಿಂತಿರುವ ಜೆಡಿ ಯಾರು ಎಂದು ತಿಳಿಯಲು ಭವಾನಿ ಜೈಲಿಗೆ ಫೋನ್ ಮಾಡಿದಾಗ 2 ನಡುವೆ ಮಾಸ್ ಲೈನ್ ಡೈಲಾಗ್ ವಿನಿಮಯವಾಗುತ್ತದೆ. ಭವಾನಿ ಜೆಡಿಯನ್ನು ಕೊಲ್ಲಲು ತನ್ನ ಬಲಗೈ ಬಂಟ ದಾಸನನ್ನು ಕಳುಹಿಸುತ್ತಾನೆ. ಆದರೆ ಜೆಡಿ ದಾಸನಿಗೆ ಬುದ್ಧಿ ಹೇಳಿ ಭವಾನಿ ಮಕ್ಕಳನ್ನು ಹೇಗೆ ಬಲಿ ತೆಗೆದುಕೊಳ್ತಾ ಇದ್ದಾನೆ ಎಂದು ಮನವರಿಕೆ ಮಾಡಿಕೊಟ್ಟು ದಾಸನನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ತಾನೆ. ತನ್ನ ಅಡಿಪಾಯ ಅಲ್ಲಾಡುತ್ತಿರುವುದನ್ನು ಕಂಡು ಭವಾನಿ ರುಚಿಗೇಳುತ್ತಾನೆ. ಜೆಡಿಯ ಆಪ್ತ ಸ್ನೇಹಿತರನ್ನು ಕೊಲ್ತಾನೆ. ಕೊನೆಗೆ ಜೆಡಿ ಜೈಲಿನ ಮಕ್ಕಳನ್ನು ಸುರಕ್ಷಿತವಾಗಿ ಭವಾನಿಯ ಅಡ್ಡೆಯಿಂದ ಲಾರಿಯಲ್ಲಿ
ಕರ್ಕೊಂಡು ಹೋಗಲು ಪ್ಲಾನ್ ಮಾಡ್ತಾನೆ. ಆದರೆ ಭವಾನಿ ಮಕ್ಕಳನ್ನು ಅಪಹರಿಸಿ ತನ್ನದೇ ಆದ ಹಳೆಯ ಜೈಲಿನಲ್ಲಿ ಕೂಡಿಕೊಳ್ತಾನೆ. ಅಂತಿಮವಾಗಿ ಜೇಡಿ ಭವಾನಿಯ ಅಡ್ಡೆಗೆ ನುಗ್ತಾನೆ. ಅಲ್ಲಿ ವಿಜಯ್ ಮತ್ತು ವಿಜಯ್ ಸೇತುಪತಿ ನಡುವೆ ಹೈ ವೋಲ್ಟೇಜ್ ಕೈ ಮಿಲಾಯಿಸುವ ಫೈಟ್ ನಡೆಯುತ್ತೆ. ಭವಾನಿ ತನ್ನ ಬಲಿಷ್ಠ ಮುಷ್ಟಿಯಿಂದ ಜೇಡಿಯನ್ನು ಕೊಲ್ಲಲು ನೋಡ್ತಾನೆ. ಆದರೆ ಜೇಡಿ ತನ್ನ ಬುದ್ಧಿವಂತಿಕೆ ಮತ್ತು ಶಕ್ತಿಯಿಂದ ಭವಾನಿಯನ್ನು ಸೋಲಿಸಿ ಕೊಲ್ತಾನೆ. ಭವಾನಿಯ ಮರಣದ ನಂತರ ಆ ಬಲಾಪರಾಧಿಗಳ ಜೈಲನ್ನು ಸರ್ಕಾರ ಮುಚ್ಚುತ್ತದೆ. ಅಲ್ಲಿನ ಮಕ್ಕಳನ್ನು ಒಳ್ಳೆಯ ಶಾಲೆಗಳಿಗೆ ಸೇರಿಸಲಾಗುತ್ತದೆ. ಜೇಡಿ ಮತ್ತು ದಾಸ ಇಬ್ಬರು ಸೇರಿ ಮಕ್ಕಳನ್ನು ಸುಧಾರಿಸಿದ ಹಾದಿಯಲ್ಲೇ ತಾವು ಜೈಲು ಶಿಕ್ಷೆ ಅನುಭವಿಸಲು ಸಿದ್ಧರಾಗಿ ಹೋಗುವುದರೊಂದಿಗೆ ಕ್ಯೂರಿಯಾಸಿಟಿ ಇರೋ ಒಂದು ವಿಷಯ ಅಂದರೆ ಮಾಸ್ಟರ್ ಸಿನಿಮಾ ಲೋಕೇಶ್ ಕನಕರಾಜ್ ಅವರ ಸಿನಿಮಾಟಿಕ್ ಯೂನಿವರ್ಸ್ ಅಥವಾ LCU ಭಾಗ ಹೌದಲ್ವಾ ಅಂತ ಅಫಿಷಿಯಲ್ ಆಗಿ ಮಾಸ್ಟರ್ ಸಿನಿಮಾ ವ್ಯಾಪ್ತಿಗೆ ಬರಲ್ಲ. ಆದರೆ ಲೋಕೇಶ್ ಸಿನಿಮಾಗಳನ್ನು ಸೂಕ್ಷ್ಮವಾಗಿ ಗಮನಿಸೋ ಫ್ಯಾನ್ಸ್ಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಲಿಂಕ್ ಸಿಗುತ್ತೆ. ಕೈದಿ ಮತ್ತು ವಿಕ್ರಮ್ ಸಿನಿಮಾಗಳಲ್ಲಿ ಡ್ರಗ್ಸ್ ಮಾಫಿಯಾ ಇಡೀ ಕಥೆಯನ್ನು ಕಂಟ್ರೋಲ್ ಮಾಡಿದ್ರೆ, ಮಾಸ್ಟರ್ ಸಿನಿಮಾದಲ್ಲೂ ಭವಾನಿ ಕ್ಯಾರೆಕ್ಟರ್ಸ್ ಅದೇ ಡ್ರಗ್ಸ್ ದಂಧೆಯನ್ನು ಜೈಲಿನ ಮಕ್ಕಳ ಮೂಲಕ ಮಾಡಿಸ್ತಿರುತ್ತಾನೆ. ಅಷ್ಟೇ ಅಲ್ಲ, ಲೋಕೇಶ್ ಅವರ ಲಿಯೋ ಸಿನಿಮಾದಲ್ಲಿ ವಿಜಯ್ ಅವರ ಕ್ಯಾರೆಕ್ಟರ್ ಹೆಸರು ಪಾರ್ಥಿಬನ್. ಆದರೆ ಮಾಸ್ಟರ್ ಸಿನಿಮಾದಲ್ಲಿ ಜೇಡಿ ಪಾತ್ರದ ಅಸಲಿ ಹೆಸರೇನು ಅನ್ನೋದನ್ನು ಲೋಕೇಶ್ ಎಲ್ಲೂ ರಿವೀಲ್ ಮಾಡಲ್ಲ. ಹಾಗಾಗಿ ಜೇಡಿ ಕೂಡ ಭವಿಷ್ಯದಲ್ಲಿ ಒಳಗೆ ಎಂಟ್ರಿ ಕೊಟ್ಟರೂ ಅಚ್ಚರಿ ಇಲ್ಲ ಅನ್ನೋದು ಫ್ಯಾನ್ಸ್ ಥಿಯೇಟರ್. ಆದರೆ ಮಾಸ್ಟರ್ ಸಿನಿಮಾ ಪರ್ಫೆಕ್ಟ್ ಅನ್ಸಲ್ಲ. ಮೊದಲ ಅರ್ಧ ಇದ್ದಷ್ಟು ಗರಿಗರಿಯಾಗಿ ದ್ವಿತೀಯಾರ್ಧ ಇಲ್ಲ. ಸಿನಿಮಾ ಸುಮಾರು 3 ಗಂಟೆ ಇರೋದ್ರಿಂದ ಸೆಕೆಂಡ್ ಹಾಫ್ನಲ್ಲಿ ಕೆಲವು ಸೀನ್ಗಳು ತುಂಬ ಲ್ಯಾಗ್ ಅನಿಸುತ್ತೆ. ಮಾಳವಿಕಾ ಮೋಹನನ ಪರಾವರಕ್ಕೆ ಅಷ್ಟೊಂದು ಸ್ಕೋಪ್ ಇರಲಿಲ್ಲ. ಇನ್ನು ಇಡೀ ಸಿನಿಮಾ ತುಂಬ ಸೀರಿಯಸ್ ಆಗಿ ಬಂದು ಕ್ಲೈಮ್ಯಾಕ್ಸ್ ಫೈಟ್ನಲ್ಲಿ ವಿಜಯ್ ಸೇತುಪತಿ ಕ್ಯಾರೆಕ್ಟರ್ ಅನ್ನು ಸ್ವಲ್ಪ ಕಾಮಿಡಿಯಾಗಿ ತೋರಿಸಿದ್ದು ಸಿನಿಮಾದ ತೀವ್ರತೆಯನ್ನು ಕೊಂಚ ಕಡಿಮೆ ಮಾಡ್ತು ಅಂತಲೇ ಹೇಳಬಹುದು. ಮಾಸ್ಟರ್ ಸಿನಿಮಾದ ಆ್ಯಕ್ಷನ್ ದೃಶ್ಯಗಳನ್ನು ಸ್ಟಂಟ್ ಮಾಸ್ಟರ್ಸ್ ಅನ್ವರ್ಯು ಕಂಪೋಸ್ ಮಾಡಿದ್ದಾರೆ. ಇವು ವಿಜಯ್ ಅವರ ರೆಗ್ಯುಲರ್ ಸಿನಿಮಾಗಳಿಗಿಂತ ತುಂಬ ರಾ ಮತ್ತು ರಿಯಲಿಸ್ಟಿಕ್ ಆಗಿವೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಇನ್ನೂ 2 ದೃಶ್ಯಗಳೆಂದರೆ ಜೇಡಿ ಇಂಟ್ರೊಡಕ್ಷನ್ ಫೈಟ್, ಕಾಲೇಜು ಎಲೆಕ್ಷನ್ ಸೀನ್. ಕಾಲೇಜು ಎಲೆಕ್ಷನ್ ಗಲಾಟೆಯಲ್ಲಿ ಜೇಡಿ ಮೊದಲ ಬಾರಿಗೆ ಫೈಟ್ ಮಾಡೋ ದೃಶ್ಯ ಮಾಸ್ ಎಲಿಮೆಂಟ್ಸ್ನಿಂದ ಕೂಡಿದೆ. ಅಲ್ಲಿಯವರೆಗೂ ಸೈಲೆಂಟ್ ಆಗಿ ತೂರಾಡಿಕೊಂಡಿದ್ದ ಪ್ರೊಫೆಸರ್ ಒಮ್ಮೆಲೆ ರೌಡಿಗಳಿಗೆ ಹೊಡೆಯಲು ಶುರು ಮಾಡಿದಾಗ ಥಿಯೇಟರ್ನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಲಾರಿ ಚೆಸ್ಸಿಂಗ್ ಮತ್ತು ಬಿಲ್ಲು ಬಾಣದ ಫೈಟ್. ದ್ವಿತೀಯಾರ್ಧದಲ್ಲಿ ಬರೋ ಲಾರಿ ಚೆಸ್ಸಿಂಗ್ ಸೀನ್ ಮತ್ತು ಜೇಡಿ ಬಿಲ್ಲು ಬಾಣಗಳನ್ನು ಬಳಸಿ ವಿಲನ್ಗಳ ವಿರುದ್ಧ ಹೋರಾಡುವ ದೃಶ್ಯ ತಾಂತ್ರಿಕವಾಗಿ ತುಂಬ ಚೆನ್ನಾಗಿ ಮೂಡಿಬಂದಿದೆ. ರಾತ್ರಿ ವೇಳೆಯ ಲೈಟಿಂಗ್ ಮತ್ತು ಸಿನಿಮಾ ಫೋಟೋಗ್ರಫಿ ಈ ದೃಶ್ಯದ ತೀವ್ರತೆಯನ್ನು ಹೆಚ್ಚಿಸಿದೆ. ಲೋಕೇಶ್ ಕನಕರಾಜ್ ಅವರ ಕೆಲವು ಕೈಕಾಲುಗಳಿಂದ ಹೊಡೆಯುವ ಫೈಟ್ ಮಾತ್ರ ಕೂಡದೆ ಪ್ರತಿಯೊಂದು ಆ್ಯಕ್ಷನ್ ಸೀನ್ನಲ್ಲೂ ಒಂದೊಂದು ಹೊಸ ಶೈಲಿಯನ್ನು ಪ್ರಯತ್ನಿಸುತ್ತಿರುವುದು ಸಿನಿಮಾದ ಜೀವಾಳ. ಬರೀ ಆ್ಯಕ್ಷನ್ ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಬರುವ 2 ಪ್ರಮುಖ ಎಮೋಷನಲ್ ಸೀನ್ಗಳು ಜೇಡಿ ಪಾತ್ರದ ಬದಲಾವಣೆಗೆ ಪ್ರಮುಖ ಕಾರಣವಾಗಿವೆ. ಯಾವುದಂದರೆ ಮಕ್ಕಳ ಸಾವಿನ ದೃಶ್ಯ ಮತ್ತು ಜೇಡಿಯ ಪಶ್ಚಾತ್ತಾಪ.
ಭವಾನಿಯ ಆಟಿಕೆಗಳ ದಂಧೆಯಿಂದ ಇಬ್ಬರು ಮುಗ್ಧ ಮಕ್ಕಳು ಪ್ರಾಣ ಕಳೆದುಕೊಂಡಾಗ ಜೇಡಿ ತನಗರಿವಿಲ್ಲದಂತೆ ತಪ್ಪು ಮಾಡಿದನೆಂದು ಮರುಗುತ್ತಾನೆ. ಈ ದೃಶ್ಯದಲ್ಲಿ ವಿಜಯ್ ಅವರ ನಟನೆ ಅತ್ಯುತ್ತಮವಾಗಿದೆ. ಸದಾ ಹಸನ್ಮುಖಯಾಗಿದ್ದ ಪ್ರೊಫೆಸರ್ ಮೊದಲ ಬಾರಿಗೆ ಅಸಹಾಯಕತೆಯಿಂದ ಕಣ್ಣೀರು ಹಾಕುವ ದೃಶ್ಯ ಪ್ರೇಕ್ಷಕರ ಮನ ಮುಟ್ಟುತ್ತದೆ. ಸಾವಿನ ನಂತರದ ಕಮ್ಬ್ಯಾಕ್ ಮತ್ತು ಬಾಟಲಿ ಹೊಡೆಯುವ ಸೀನಂತೂ, ಈ ಘಟನೆಯ ನಂತರ ಜೇಡಿ ತನ್ನ ಮದ್ಯದ ಬಾಟಲಿಯನ್ನು ಒಡೆದು ಹಾಕಿ ಇನ್ನು ಮುಂದೆ ಮಕ್ಕಳ ರಕ್ಷಣೆಗಾಗಿ ಮಾತ್ರ ಬದುಕುತ್ತೇನೆ ಎಂದು ನಿರ್ಧರಿಸುವ ಸೀನ್ ಮಾಸ್ ಎಲಿಮೋಷನ್ ಕೊಡುತ್ತದೆ. ಕೇವಲ ಒಬ್ಬ ವ್ಯಕ್ತಿ ತನ್ನ ಕೆಟ್ಟ ಅಭ್ಯಾಸವನ್ನು ಬಿಟ್ಟು ಸಮಾಜದ ಒಳ್ಳೆಯದಕ್ಕಾಗಿ ನಿಲ್ಲುವ ಈ ದೃಶ್ಯ ಚಿತ್ರಕಥೆಯ ಅತಿದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿದೆ. ಕೊನೆಯಲ್ಲಿ ವಿಜಯ್ ಮತ್ತು ವಿಜಯ್ ಸೇತುಪತಿ ನಡುವೆ ಬರುವ ಬಾಕ್ಸಿಂಗ್ ಶೈಲಿಯ ಫೈಟ್ ಹಳೆಯ ಕಮರ್ಷಿಯಲ್ ಸಿನಿಮಾಗಳಂತೆ ಹಗ್ಗ ಬಳಸಿ ಹಾರಾಡುವ ಫೈಟ್ ಅಲ್ಲ. ಇಬ್ಬರು ಒಬ್ಬರಿಗೊಬ್ಬರು ಮುಖಾಮುಖಿಯಾಗಿ ಪಂಚ್ ಕೊಡುವ ಮೂಲಕ ಚಿತ್ರಕ್ಕೆ ಒಂದು ತಾರ್ಕಿಕ ತುಂಟವನ್ನು ತಂದುಕೊಡುತ್ತಾರೆ. ಮಾಸ್ಟರ್ ಸಿನಿಮಾದ ತಾಂತ್ರಿಕ ಯಶಸ್ಸಿನ ಕ್ಯಾಮರಾಮ್ಯಾನ್ ಸತ್ಯನ್ ಸೂರ್ಯನ್ ಅವರ ಪಾತ್ರ ದೊಡ್ಡದಿದೆ. ಸಿನಿಮಾದಲ್ಲಿ ಬರುವ 3 ದೃಶ್ಯಗಳ ಸಿನಿಮಾಟೋಗ್ರಫಿ ಕ್ರಾಫ್ಟ್ ಅದ್ಭುತವಾಗಿದೆ. ಡಾರ್ಕ್ ಆ್ಯಂಡ್ ರಾ ಟೋನ್ ಬಲಾರಾಧಪತಿಗಳ ಜೈಲಿನ ದೃಶ್ಯಗಳನ್ನು ತೋರಿಸುವಾಗ ಹೆಚ್ಚು ಕೃತಕ ಬೆಳಕನ್ನು ಬಳಸದೆ ನೈಸರ್ಗಿಕವಾದ ಕತ್ತಲೆ ಮತ್ತು ನೆರಳುಗಳ ಶಾಡೋ ಮೂಲಕ ಜೈಲಿನ ಭೀಕರತೆಯನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸಿದ್ದಾರೆ. ಸೈಲೆಂಟ್ ಫ್ರೇಮ್ಸ್ ಭವಾನಿ ಕ್ಯಾರೆಕ್ಟರ್ ಯಾರಿಗಾದರೂ ಶಿಕ್ಷೆ ಕೊಡುವಾಗ ಕ್ಯಾಮ್ರಾ ಮೂವ್ಮೆಂಟ್ ತುಂಬ ಸೈಲೆಂಟ್ ಆಗಿರುತ್ತೆ. ಇದು ವಿಲನ್ ಪಾತ್ರದ ಸೈಕೋ ಗುಣವನ್ನು ಮತ್ತಷ್ಟು ಭಯಾನಕವಾಗಿರುತ್ತೆ. ಕ್ಲೋಸ್ ಅಪ್ ಶಾಟ್ಸ್ ಇಂಟರ್ವಲ್ ಬ್ಲಾಕ್ನಲ್ಲಿ ವಿಜಯ್ ಅವರ ಕಣ್ಣುಗಳ ಕ್ಲೋಸ್ ಅಪ್ ಶಾಟ್ ಮತ್ತು ಕ್ಲೈಮ್ಯಾಕ್ಸ್ನಲ್ಲಿ ಇಬ್ಬರು ವಿಜಯ್ಗಳ ಮುಖದ ಎಕ್ಸ್ಪ್ರೆಷನ್ಗಳನ್ನು ಕ್ಯಾಮ್ರಾ ಸೆರೆ ಹಿಡಿದಿರುವ ರೀತಿ ಪ್ರೇಕ್ಷಕರಿಗೆ ಕಥೆಯ ತೀವ್ರತೆಯನ್ನು ನೇರವಾಗಿ ತಲುಪುತ್ತದೆ. ಬರೀ ಇಬ್ಬರು ಬಿಗ್ ಸ್ಟಾರ್ಸ್ ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಬರುವ ಸಹ ನಟರ ಪಾತ್ರ ಕೂಡ ಅಷ್ಟೇ ಕಥೆಗೆ ದೊಡ್ಡ ಶಕ್ತಿ ತುಂಬುತ್ತವೆ. ಭವಾನಿಯ ಬಲಗೈ ಬಂಟನಾಗಿ ಅರ್ಜುನ್ ದಾಸ್ ನಟನೆ ಅದ್ಭುತವಾಗಿದೆ. ಅವರ ಈ ಗಂಭೀರವಾದ ಬೇಸ್ ವಾಯ್ಸ್ ಮತ್ತು ಜೈಲಿನ ಮಕ್ಕಳನ್ನು ಕಂಟ್ರೋಲ್ ಮಾಡುವ ಕ್ರೂರತನ ಚಿತ್ರದ ತೀವ್ರತೆಯನ್ನು ಹೆಚ್ಚಿಸುತ್ತೆ. ಕೊನೆಯಲ್ಲಿ ಜೇಡಿಯ ಮಾತು ಕೇಳಿ ಆತ ಬದಲಾಗುವ ಸೀನ್ ಕಥೆಗೆ ಒಳ್ಳೆಯ ಟ್ರಸ್ಟ್ ಕೊಡುತ್ತೆ. ಉಪನ್ಯಾಸೆಯಾಗಿ ಮಾಳವಿಕಾ ಪಾತ್ರಕ್ಕೆ ಜಾಸ್ತಿ ಸ್ಕ್ರೀನ್ ಟೈಮ್ ಇಲ್ಲದಿದ್ದರೂ ಜೇಡಿಯನ್ನು ಬಲಾಪರಾಧಿಗಳ ಕೇಂದ್ರಕ್ಕೆ ಕಳುಹಿಸುವಲ್ಲಿ ಅವರ ಪಾತ್ರವೇ ಪ್ರಮುಖ ಕಾರಣವಾಗುತ್ತೆ. ಸಿನಿಮಾದಲ್ಲಿ ಭವಾನಿ ಕ್ಯಾರೆಕ್ಟರ್ ಯಾರಿಗಾದರೂ ಹೊಡೆಯುವ ಮುನ್ನ ತನ್ನ ಕೈಗೆ ಬಂದು ಕಡಗ ಥರದ ಕಬ್ಬಿಣದ ಉಂಗುರವನ್ನು ಹಾಕಿಕೊಳ್ಳುತ್ತಾನೆ. ಆದರೆ ಕ್ಲೈಮ್ಯಾಕ್ಸ್ ಫೈಟ್ನಲ್ಲಿ ಜೇಡಿ ಆತನ ಶಕ್ತಿಯನ್ನೇ ಆತನ ವಿರುದ್ಧ ಬಳಸಿ ಒಂದು ಸಣ್ಣ ಪೆನ್ ಮೂಲಕ ಆತನ ಕೈಗೆ ಲಾಕ್ ಮಾಡುವ ಸೀನ್ ಥಿಯೇಟರ್ನಲ್ಲಿ ಭರ್ಜರಿ ಒಳ್ಳೆ ಸಿಟ್ಟಿಗೆ ಕೊಡುತ್ತೆ. ಇನ್ನು ಈ ಸಿನಿಮಾದ ಬಜೆಟ್ ಮತ್ತು ಕಲೆಕ್ಷನ್ ವಿಚಾರಕ್ಕೆ ಬಂದರೆ, ಮಾಸ್ಟರ್ ಸಿನಿಮಾವನ್ನು ಸುಮಾರು 135 ಕೋಟಿ ರೂಪಾಯಿ ಭಾರಿ ಬಜೆಟ್ನಲ್ಲಿ ನಿರ್ಮಿಸಲಾಗಿತ್ತು. ಕೋವಿಡ್ ಸಾಂಕ್ರಾಮಿಕದ ಕಠಿಣ ಸಮಯದಲ್ಲೂ 50% ಥಿಯೇಟರ್ ಆಕ್ಯುಪೆನ್ಸಿಯೊಂದಿಗೆ ಬಿಡುಗಡೆಯಾದ ಈ ಸಿನಿಮಾ ಪ್ರಪಂಚದಾದ್ಯಂತ 300 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಸೃಷ್ಟಿಸಿತು. ಇದು ದಳಪತಿ ವಿಜಯ್ ಅವರ ಸ್ಟಾರ್ ಪವರ್ಗೆ ಸಾಕ್ಷಿ. ಈ ಯಶಸ್ಸಿನ ಕ್ರೆಡಿಟ್ ಸಂಪೂರ್ಣವಾಗಿ ನಿರ್ದೇಶಕ ಲೋಕೇಶ್ ಕನಕರಾಜ್ ಅವರಿಗೆ ಸಲ್ಲಬೇಕು. ಯಾಕಂದರೆ ಒಬ್ಬ ಮಾಸ್ ಹೀರೋ ಸಿನಿಮಾವನ್ನು ಕೇವಲ 5 ಫೈಟ್ 6 ಹಾಡುಗಳ ಕಮರ್ಷಿಯಲ್ ಪರ್ಫಾರ್ಮ್ ಮೂಲಕ ಸೀಮಿತಗೊಳಿಸದೆ ಅದಕ್ಕೊಂದು ಬಲವಾದ ಕತೆ ಹೆಣೆದಿದ್ದಾರೆ. ಹೀರೋ ಮತ್ತು ವಿಲನ್ ಇಬ್ಬರ ಪಾತ್ರಗಳಿಗೂ ಸಮಾನ ತೂಕ ಕೊಟ್ಟು ಇಬ್ಬರು ಸೂಪರ್ ಸ್ಟಾರ್ಗಳನ್ನು ಹ್ಯಾಂಡಲ್ ಮಾಡಿದ ರೀತಿ ಅವರ ಡೈರೆಕ್ಷನ್ ಮೆಚುರಿಟಿಯನ್ನು ತೋರಿಸುತ್ತದೆ.
ಮಾಸ್ಟರ್ ಸಿನಿಮಾ ಲೋಕೇಶ್ ಅವರ ಕೆರಿಯರ್ನಲ್ಲಿ ಕೈದಿ ನಂತರ ಮತ್ತೊಂದು ಮೈಲಿಗಲ್ಲು. ಮಾಸ್ಟರ್ ಸಿನಿಮಾ ನಮಗೆ ಕಲಿಸೋದು ಒಂದೇ, ಒಬ್ಬ ಮನುಷ್ಯ ಎಷ್ಟೇ ದೊಡ್ಡ ಪ್ರತಿಭಾವಂತನಾಗಿದ್ದರೂ ಜವಾಬ್ದಾರಿ ಇಲ್ಲದಿದ್ದರೆ ತಮ್ಮ ದುರಭ್ಯಾಸಗಳಿಗೆ ದಾಸನಾಗಿದ್ದಾರೆ ಸಮಾಜದಲ್ಲಿ ಬೆಲೆ ಸಿಗಲ್ಲ. ಆದರೆ ಅದೇ ವ್ಯಕ್ತಿ ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಸಮಾಜಕ್ಕಾಗಿ ನಿಂತಾಗ ಆತ ನಿಜವಾದ ಮಾಸ್ಟರ್ ಆಗ್ತಾನೆ ಅಂತ. ಲೋಕೇಶ್ ಕನಕರಾಜ್ ಅವರ ಮೇಕಿಂಗ್, ವಿಜಯ್ ಅವರ ಸ್ವಾಗ್, ವಿಜಯ್ ಸೇತುಪತಿ ಅವರ ಅಪ್ರಮಿತ ಕ್ರೂರತನ ಮತ್ತು ಅನಿರುದ್ಧ್ ಅವರ ಎಲೆಕ್ಟ್ರಿಫೈಯಿಂಗ್ ಮ್ಯೂಸಿಕ್ ಇವೆಷ್ಟು ಸೇರಿ ಸಿನಿಮಾವನ್ನು ಭಾರತೀಯ ಚಿತ್ರರಂಗದ ಬೆಸ್ಟ್ ಮಾಸ್ ಆ್ಯಕ್ಷನ್ ಫಿಲ್ಮ್ಗಳಲ್ಲಿ ಒಂದಾಗಿ ಮಾಡಿದೆ. ನೀವು ಈ ಸಿನಿಮಾ ನೋಡಿದ್ದಿಲ್ಲ ಅಂದರೆ ಇವತ್ತೇ OTTಯಲ್ಲಿ ಮಿಸ್ ಮಾಡದೆ ನೋಡಿ.